6 ಕೋಟಿ ರೂಪಾಯಿ ಸಾಲ, ಕೈತಪ್ಪಿ ಹೋದ ಮನೆ ಮತ್ತು ಸಂಪೂರ್ಣವಾಗಿ ಹಾಳಾದ ಜೀವನ. ಇದು ಒಂದು ಕುಟುಂಬದ ಆರ್ಥಿಕ ಪತನದ ಬಗ್ಗೆ ಎಚ್ಚರಿಸುವ ಕಥೆ. ಒಂದು ಕಾಲದಲ್ಲಿ ಎಲ್ಲವೂ ಇದ್ದು ನಂತರ ಶೂನ್ಯಕ್ಕೆ ಇಳಿದ ಅವರ ಈ ಪ್ರಯಾಣ ನಮ್ಮೆಲ್ರಿಗೂ ಒಂದು ದೊಡ್ಡ ಪಾಠವನ್ನ ಕಲಿಸ್ತೆ. ಈಗ ಸಾಯೋಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ. ನೋಡಿ, ಈ ಒಂದೇ ಒಂದು ವಾಕ್ಯದಲ್ಲಿ ಆ ಹೆಂಡತಿಯ ಸಂಪೂರ್ಣ ಹತಾಶೆ ಅಡಗಿದೆ. ಜೀವನದಲ್ಲಿ ಎಲ್ಲಾ ದಾರಿಗಳೂ ಮುಚ್ಚಿ ಹೋದಾಗ ಆಗುವ ಆಳವಾದ ನೋವನ್ನ ಇದೆ ಹೇಳುತ್ತೆ. ಅಷ್ಟಕ್ಕೂ ಅವರು ಈ ಸ್ಥಿತಿಗೆ ತಲುಪಿದ್ದು ಹೇಗೆ? ಮೊದಲು ಈ ಸಂಕಷ್ಟದ ಗಾತ್ರ ನೋಡಿ. 6 ಕೋಟಿ ರೂಪಾಯಿ ಇದೇನೂ ಚಿಕ್ಕ ಮೊತ್ತ ಅಲ್ಲ. ಆ ಕುಟುಂಬದ ಪತನಕ್ಕೆ ಕಾರಣವಾದ ಆರಂಭಿಕ ಸಾಲವೇ ಇದು. ಇಷ್ಟು ದೊಡ್ಡ ಮೊತ್ತದ ಸಾಲದ ಹಿಂದಿನ ಕತೆ ಏನು ಅಂತ ನೋಡೋಣ ಬನ್ನಿ. ಸುಮಾರು 20 ವರ್ಷಗಳ ದಾಂಪತ್ಯದ ನಂತರ ಎಲ್ಲವನ್ನೂ ಹೊಂದಿದ್ದ ಒಂದು ಕುಟುಂಬ ಇದ್ದಕ್ಕಿದ್ದ ಹಾಗೆ ಶೂನ್ಯಕ್ಕೆ ಇಳಿದ ಕತೆ ಇದು. ಒಂದು ಕಾಲದಲ್ಲಿ ತುಂಬಾನೇ ಸಂತೋಷ, ಸಮೃದ್ಧಿಯಿಂದ ಇದ್ದ ಅವರ ಜೀವನ ಇವತ್ತು ಸಂಪೂರ್ಣವಾಗಿ ತಲೆಕೆಳಗಾಗಿದೆ. ಅದು ಹೇಗಾಯ್ತು? ಒಂದು ಕ್ಷಣ ಯೋಚನೆ ಮಾಡಿ. ಚೆನ್ನಾಗಿ ನಡೀತಿದ್ದ ಬಿಸ್ನೆಸ್, ಜೆಸಿಬಿ, ಟಿಪ್ಪರ್ಗಳು, ಸ್ವಂತಕ್ಕೊಂದು ಸುಂದರವಾದ ಮನೆ ಎಲ್ಲವೂ ಇತ್ತು. ಆದ್ರೆ ಇವತ್ತು ಇದೆಲ್ಲ ಮಾಯವಾಗಿ ಕೈಯಲ್ಲಿ ಯಾವುದೇ ಆಸ್ತಿ ಇಲ್ಲದೆ ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸುವ ಪರಿಸ್ಥಿತಿ ಬಂದಿದೆ. ಈ ಪತನ ಇದೆಯಲ್ಲ, ನಿಜಕ್ಕೂ ಆಘಾತಕಾರಿ. ಸರಿ, ಹಾಗಾದ್ರೆ ಈ ಸಾಲದ ಮೂಲ ಯಾವುದು? ಇಷ್ಟೊಂದು ದೊಡ್ಡ ಮೊತ್ತದ ಹಣ ಆಖೇರ್ ಎಲ್ಲಿಗ್ಹೋಯ್ತು? ಇದರ ಹಿಂದಿರುವ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಇಲ್ಲೇ ಹುಟ್ಟುಕೊಳ್ಳೋ ಮೊದಲನೇ ಮತ್ತು ಮುಖ್ಯವಾದ ಪ್ರಶ್ನೆ, ಆ 6 ಕೋಟಿ ರೂಪಾಯಿ ಎಲ್ಲಿಗ್ಹೋಯ್ತು? ಆಶ್ಚರ್ಯದ ವಿಷಯ ಅಂದ್ರೆ ಆ ಹಣ ಅವರ ಸ್ವಂತ ಹೆಂಡತಿ ಮಕ್ಕಳಿಗಾಗಿ 1 ರೂಪಾಯಿನೂ ಖರ್ಚಾಗ್ಲಿಲ್ಲ. ಇಲ್ಲಿದೆ ನೋಡಿ ಅದರ ವಿವರ. ಆ ಹಣವೆಲ್ಲ ಹರಿದೋಗಿದ್ದು ಅವರ ಸಂಬಂಧಿಕರ ಕಡೆಗೆ. ಸಂಬಂಧಿಕರ ತೋಟಗಳಿಗೆ ಬೋರ್ವೆಲ್ ಹಾಕ್ಸೋದು, ಅವರ ಮನೆ ಮದುವೆಗಳಿಗೆ ದುಡ್ಡು ಕೊಡೋದು, ಮತ್ತೆ ತನ್ನ ಒಡ ಹುಟ್ಟಿದವರಿಗೆ ಸದಾಕಾಲ ಆರ್ಥಿಕ ಬೆಂಬಲ ನೀಡ್ತಾ ಇರೋದು. ಇದೆಲ್ಲ ಯಾಕೆ ಅಂದ್ರೆ ತನ್ನ ತಾಯಿಯ ಕಡೆಯವರನ್ನ ಮೆಚ್ಚಿಸೋಕೆ. ಈ ಭರದಲ್ಲಿ ತನ್ನ ಸ್ವಂತ ಹೆಂಡತಿ ಮಕ್ಕಳನ್ನೇ ಸಂಪೂರ್ಣವಾಗಿ ಮರೆತುಬಿಟ್ರು. ಅವರ ಹೆಂಡ್ತಿ ಈ ಬಗ್ಗೆ ಎಚ್ಚರಿಕೆ ಕೊಡೋಕೆ ಪ್ರಯತ್ನಿಸಿದಾಗೆಲ್ಲ ನಾನ್ ತೀರಿಸ್ತೀನಿ, ನೀನ್ಯಾಕೆ ಕೇಳ್ತೀಯಾ ಅನ್ನೋ ಅಹಂಕಾರದ ಉತ್ತರವೇ ಬರ್ತಿತ್ತು. ಇದು ಕೇವಲ ಒಂದು ನಿರ್ಲಕ್ಷ್ಯ ಆಗಿರಲಿಲ್ಲ, ಬದಲಿಗೆ ತನ್ನ ಜೊತೆಗಾರ್ತಿಯ ಕಾಳಜಿಯನ್ನೇ ತಿರಸ್ಕರಿಸುವ ಮನೋಭಾವವಾಗಿತ್ತು. ಇದರ ಹಿಂದಿದ್ದ ಮನಸ್ಥಿತಿ ಏನ್ ಗೊತ್ತಾ? ಸಂಬಂಧಿಕರಿಂದ ಮನ್ನಣೆ ಗಳಿಸಬೇಕು ಅನ್ನೋ ಹಂಬಲ, ಜೊತೆಗೆ ನನ್ನ ಸಂಪಾದನೆಗೆ ಮಿತಿಯೇ ಇಲ್ಲ ಅನ್ನೋ ಒಂದು ಅಪಾಯಕಾರಿ ಅಹಂಕಾರ. ಭವಿಷ್ಯದ ಬಗ್ಗೆ ಸ್ವಲ್ಪನೂ ದೂರದೃಷ್ಟಿ ಇರಲಿಲ್ಲ. ಈ ತಪ್ಪು ನಿರ್ಧಾರಗಳಿಂದ ಒಂದರ ಹಿಂದೆ ಒಂದರಂತೆ ನಷ್ಟಗಳ ಸರಮಾಲೆಯೇ ಶುರುವಾಯಿತು. ಅವರ ಇಡೀ ಜೀವನ ಹಂತ ಹಂತವಾಗಿ ಹೇಗೆ ಪತನವಾಯಿತು ಅನ್ನೋದನ್ನ ನೋಡೋಣ. ನೋಡಿ, ವಿನಾಶದ ಹಾದಿ ಹೀಗಿತ್ತು. ಮೊದಲು ಬಿಸ್ನೆಸ್ ಆಸ್ತಿಗಳಾದ ಜೆಸಿಬಿ ಮತ್ತು ಟಿಪ್ಪರ್ಗಳನ್ನ ಸಾಲ ಕೊಟ್ಟೋರು ಜಪ್ತಿ ಮಾಡಿದ್ರು. ಆಮೇಲೆ ಸಾಲದ ಬಡ್ಡಿ ಕಟ್ಟೋಕೆ ಒಂದು ಬೆಲೆಬಾಳುವ ಸೈಟನ್ನು ಮಾರಬೇಕಾಯಿತು. ಕೊನೆಗೆ ಅವರು ವಾಸವಿದ್ದ ಸ್ವಂತ ಮನೆ ಕೂಡ ಕೈತಪ್ಪಿ ಹೋಯಿತು. ಅವರತ್ರ ಏನು ಉಳಿಲಿಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚು ಆಘಾತಕಾರಿ ವಿಷಯ ಅಂದ್ರೆ, ಇದ್ದದ್ದೆಲ್ಲವನ್ನು ಮಾರಿದ ಮೇಲೂ ಅವರ ಮೇಲೆ ಇನ್ನೂ 2 ಕೋಟಿ ರೂಪಾಯಿಗಿಂತ ಹೆಚ್ಚು ಸಾಲ ಉಳಿದುಕೊಂಡಿದೆ. ಅಂದ್ರೆ ಅವರೀಗ ಜೀವನವನ್ನ 0ಯಿಂದ ಅಲ್ಲ, ಮೈನಸ್ನಿಂದ ಶುರು ಮಾಡಬೇಕು. ಬರೀ ಹಣಕಾಸಿನ ನಷ್ಟ ಅಷ್ಟೇ ಅಲ್ಲ, ಈ ನಿರ್ಧಾರಗಳು ಅವರ ಕುಟುಂಬ ಮತ್ತು ಸಂಬಂಧಗಳ ಮೇಲೆ ಉಂಟುಮಾಡಿದ ನೋವಿನ ಪರಿಣಾಮಗಳೇನು, ಅವರ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಅವರ ಇವತ್ತಿನ ವಾಸ್ತವ ತುಂಬಾನೇ ಕಠೋರವಾಗಿದೆ. ಗಂಡನಿಗೆ ಈಗ ನಿನ್ನ ಮಾತು ಕೇಳ್ಬೇಕಿತ್ತು ಅಂತ ಪಶ್ಚಾತ್ತಾಪ ಇದೆ, ಆದರೆ ಅವರ ಮೂಲ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ. ವಿಪರ್ಯಾಸ ಅಂದ್ರೆ, ಯಾರಿಗೆಲ್ಲ ಅವರು ಸಹಾಯ ಮಾಡಿದ್ರೋ ಆ ಸಂಬಂಧಿಕರಿಂದ ಇವತ್ತು ಒಂದು ಸಣ್ಣ ಬೆಂಬಲನೂ ಇಲ್ಲ. ಇಡೀ ಕುಟುಂಬ ಸಮಾಜದಲ್ಲಿ ಅವಮಾನ ಎದುರಿಸ್ತಾ ಇದೆ ಮತ್ತು ಅವರ ಹೆಣ್ಣುಮಕ್ಕಳೇ ತಮ್ಮ ತಂದೆಯ ನಿರ್ಧಾರಗಳನ್ನ ಪ್ರಶ್ನಿಸ್ತಾ ಇದ್ದಾರೆ. ಕೊನೆಗೆ ಸಹಾಯಕ್ಕೋಸ್ಕರ ಕೇಳಿದಾಗ ಆ ಸಂಬಂಧಿಕರಿಂದ ಬಂದ ಉತ್ತರ ಏನು ಗೊತ್ತಾ? ನಾವು ಮಾಡುವಂದ್ವಾ. ಇದಕ್ಕಿಂತ ದೊಡ್ಡ ದ್ರೋಹ ಇನ್ನೊಂದಿದೆಯಾ? ಇದೀ ಜವಾಬ್ದಾರಿಯಿಂದ ಸಂಪೂರ್ಣವಾಗಿ ನುಣುಚಿಕೊಳ್ಳೋದು. ಎಂಥ ನೋವಿನ ಸಂಗತಿಯಲ್ವಾ? ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ಮೂಲಭೂತವಾದ ಪ್ರಶ್ನೆಯನ್ನ ಇಡುತ್ತೆ. ಉದಾರತೆ ಅನ್ನೋ ಒಂದು ಒಳ್ಳೆ ಗುಣ ಯಾವಾಗ ತನ್ನ ಎಲ್ಲೆಯನ್ನ ಮೀರಿ ಆತ್ಮವಿನಾಶಕ್ಕೆ ಕಾರಣವಾಗುತ್ತೆ? ಹಾಗಾದ್ರೆ ಈ ನೋವಿನ ಅನುಭವದಿಂದ ನಾವು ಕಲಿಬೇಕಾದ ಪಾಠಗಳೇನು? ಈ ಕಥೆಯಿಂದ ನಮ್ಮ ಮುಂದಿನ ದಾರಿಗೆ ಬೇಕಾದ ಕೆಲವು ಪ್ರಮುಖ ಅಂಶಗಳನ್ನ ನೋಡೋಣ. ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆ ಅಜಾಗರೂಕ ಉದಾರತೆ ಅಂದ್ರೆ ನಮ್ಮ ಸ್ವಂತ ಕುಟುಂಬದ ಅಗತ್ಯಗಳನ್ನ ಬದಿಗೊತ್ತಿ ಬೇರೆಯವರ ಆಸೆಗಳಿಗೆ ಆದ್ಯತೆ ಕೊಡೋದು. ಇನ್ನೊಂದು ಕಡೆ ವಿವೇಕಯುತ ಉದಾರತೆ ಅಂದ್ರೆ ಮೊದಲು ನಮ್ಮ ಕುಟುಂಬದ ಭದ್ರತೆಯನ್ನ ಖಚಿತಪಡಿಸ್ಕೊಂಡು ಆ ಸ್ಥಿರತೆಯಿಂದ ಬೇರೆಯವರಿಗೆ ಸಹಾಯ ಮಾಡೋದು. ಇದನ್ನೇ ಕುರುಡು ಪ್ರೇಮ ಅಥವಾ
ಕುರುಡು ಮೋಹ ಅಂತ ಕರೆಯಬಹುದು. ಇದು ತನ್ನ ಸಂಬಂಧಿಕರನ್ನ ಮೆಚ್ಚಿಸಬೇಕು ಅನ್ನೋ ಒಂದು ತೀವ್ರವಾದ ಬಯಕೆ. ದೂರದೃಷ್ಟಿ ಇಲ್ಲದೆ ಇದು ಹೆಚ್ಚಾದಾಗ ಅದು ಸಂಪೂರ್ಣ ವಿನಾಶಕ್ಕೆ ಕಾರಣವಾಗುತ್ತೆ. ಈ ಕುಟುಂಬದ ಪತನದ ಮೂಲ ಕಾರಣವೇ ಇದು. ಹಾಗಾದ್ರೆ ಆ ಪತ್ನಿಗೆ ಮುಂದಿನ ದಾರಿ ಯಾವುದೋ? ಸಲಹೆ ಸ್ಪಷ್ಟವಾಗಿದೆ. ಮೊದಲನೇದಾಗಿ, ಮಕ್ಕಳ ಭವಿಷ್ಯದ ಮೇಲೆ ಗಮನ ಹರಿಸಿ. ಎರಡನೇದಾಗಿ, ಬದಲಾಯಿಸಲು ಸಾಧ್ಯವಿಲ್ಲದ ಭೂತಕಾಲದ ಬಗ್ಗೆ ಜಗಳ ಆಡೋದನ್ನ ನಿಲ್ಲಿಸಿ. ಮತ್ತು ಮುಖ್ಯವಾಗಿ, ಅವರ ಆರ್ಥಿಕ ವ್ಯವಹಾರಗಳಿಂದ ಮತ್ತು ಅವರ ಕುಟುಂಬದ ಪ್ರಭಾವದಿಂದ ಸ್ವಲ್ಪ ದೂರ ಇರಿ. ಕೊನೆಯದಾಗಿ ಈ ಕಥೆಯ ಸಾರಾಂಶವೇ ಈ ಮಾತು: ಕುರುಡು ಪ್ರೇಮದಿಂದ ಅತಿಯಾಗಿ ನಮ್ಮವರನ್ನು ಉಳಿಸಲು ಹೋಗಿ ಬೀದಿಗೆ ಬರುವುದು. ಇದು ಪ್ರೀತಿ ಮತ್ತು ಉದಾರತೆಯನ್ನ ವಿವೇಕ ಮತ್ತು ಜವಾಬ್ದಾರಿಯೊಂದಿಗೆ ಬ್ಯಾಲೆನ್ಸ್ ಮಾಡೋದರ ಮಹತ್ವವನ್ನ ನೆನಪಿಸುವ ಒಂದು ಶಕ್ತಿಯುತ ಪಾಠ.